ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ನಡೆದಂತಹ ಭೀಕರ ಅಗ್ನಿ ದುರಂತದ ಸುದ್ದಿ ಇದು. ಆಟೋ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. 40ಕ್ಕೂ ಹೆಚ್ಚು ಆಟೋಗಳು ಸುಟ್ಟು ಭಸ್ಮ ಆಗಿದೆ. ರಿಜ್ವಾನ್ ಎಂಬಾತನಿಗೆ ಸೇರಿರುವಂತಹ ಶೆಡ್ನಲ್ಲಿ ಸಂಭವಿಸಿದ ಅಗ್ನಿ ಅನಾಹುತ ಇದು. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸುಟ್ಟು ಕರಕಲಾದ ಆಟೋವನ್ನ ಕಂಡು ಚಾಲಕರು ಅಳ್ತಾ ಇದ್ದಾರೆ, ಅಳಲು ತೋಡ್ಕೊಳ್ತಾ ಇದ್ದಾರೆ. ನಮ್ಮ ದುಡಿಮೆ ಇದು, ಬದುಕಿನ ಗತಿ ಏನು ಅಂತ ಅಳಲು ತೋಡ್ಕೊಂಡಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನೋಡಿದ್ರೆ ಗಾಬರಿ ಹುಟ್ಟಿಸುವಂತಿದೆ. ಶೆಡ್ಗೆ ಈ ಮಟ್ಟಿಗೆ ಬೆಂಕಿ ತಗಲು ಬಿಡ್ತು. ರಿಜ್ವಾನ್ ಎನ್ನುವರಿಗೆ ಸೇರಿರುವಂತಹ ಶೆಡ್ ಇದು. ಆಟೋಗಳೆಲ್ಲ ಸುಟ್ಟು ಕರಕಲಾಗಿರೋದ್ರಿಂದಾಗಿ ಚಾಲಕರ ಆಕ್ರಂದನ ಮೊಗಲು ಮುಡ್ತಾ ಇದೆ. ನಮ್ಮ ದುಡಿಮೆ ಇದು, ಇನ್ನೇನ್ ಮಾಡೋದು, ಬದುಕಿಗೇನ್ ಗತಿ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಗಂಗೊಂಡನಹಳ್ಳಿಯ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ನಿನ್ನೆ ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಈ ಅಗ್ನಿ ಅವಘಡ ನಡೆಯುತ್ತೆ. ಬಹಳ ಹೊತ್ತು ಯಾರಿಗೂ ಗೊತ್ತೇ ಆಗೋದಿಲ್ಲ ಬೆಂಕಿ ಬಿದ್ದಿದೆ ಅಂತ. ಈ ವಿಷಯ ತಿಳಿದ ತಕ್ಷಣವೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸ್ತಾರೆ, ಬೆಂಕಿ ನಂದಿಸೋ ಕೆಲಸ ಮಾಡ್ತಾರೆ. ಬೆಳಗ್ಗಿನ ಜಾವದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ, ದಟ್ಟ ಹೊಗೆ ಅಲ್ಲಿ ಆವರಿಸಿದೆ. 40ಕ್ಕೂ ಹೆಚ್ಚು ಆಟೋಗಳು ಸುಟ್ಟು ಭಸ್ಮವಾಗಿದೆ. ಆಟೋ ಚಾಲಕರೆಲ್ಲರೂ ಕೂಡ ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ಆ ಶೆಡ್ನಲ್ಲಿಯೇ ಆಟೋವನ್ನು ಪಾರ್ಕ್ ಮಾಡ್ತಾ ಇದ್ರು. ಆದರೆ ರಾತ್ರೋರಾತ್ರಿ ಇಂತಹ ಅವಘಡ ಆಗ್ಬಿಡತ್ತೆ. ಬೆಳಗಾಗುವಷ್ಟರಲ್ಲಿ ಅವರ ಆಟೋ ಸುಟ್ಟು ಭಸ್ಮವಾಗಿದೆ. ಇದನ್ನು ಕಂಡಂತಹ ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಆಧಾರವಾಗಿದ್ದಂತಹ ಆಟೋನೇ ಈಗ ಸುಟ್ಟು ಹೋಗಿದೆ, ನಮ್ಮ ಮುಂದಿನ ಗತಿ ಏನು ಅನ್ನೋದು ಅವರ ಅಳಲು. ಬೆಂಗಳೂರಿನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ನಾಯಂಡಹಳ್ಳಿ ಬಳಿಯ ಗಂಗೊಂಡನಹಳ್ಳಿ ಇರ್ತಕ್ಕಂಥ ಶೆಡ್, ರಿಜ್ವಾನ್ ಎಂಬುವರಿಗೆ ಸೇರಿದಂಥ ಶೆಡ್ನಲ್ಲಿ ಸುಮಾರು 26ಕ್ಕೂ ಹೆಚ್ಚು ಆಟೋಗಳು ಈಗ ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪಾತ್ರೆಗಳಾಗಿರ್ಬೋದು, ಪಾತ್ರೆ ತುಂಬಿ ನಿಲ್ಲಿಸಿದ್ದಂಥ ಆಟೋಗಳಾಗಿರ್ಬೋದು, ಎಲ್ಲರೂ ಸಹ ಪ್ರತಿನಿತ್ಯ ಆಟೋಗಳನ್ನು ಓಡಿಸ್ಕೊಂಬಂದು ಇಲ್ಲಿ ನಿಲ್ಲಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬಂದ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಬೆಂಕಿ ಬಿದ್ದಿದೆ. ಇನ್ನೂ ಸಹ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಬೆಂಕಿ ಕೆನ್ನಾಲಿಗೆಯಲ್ಲಿ ಆಟೋಗಳು ಸುಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಪಕ್ಕದಲ್ಲೇ ಸಹ ಪ್ಲಾಸ್ಟಿಕ್ ಗೋದಾಮಿದೆ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಬೆಂಕಿ ಎತ್ಕೊಂಡು ಈ ಕಡೆ ಬಂದಿರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಆಟೋದಲ್ಲಿ ಏನಾದರೂ ಬೆಂಕಿ ಎತ್ಕೊಂತ ಅಥವಾ ಪ್ಲಾಸ್ಟಿಕ್ ಗೋದಾಮಿನಿಂದ ಬೆಂಕಿ ಎತ್ಕೊಂತ ಅಥವಾ ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಎತ್ಕೊಂತ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಆಟೋದ ಅವ್ರ ಓನರ್ಗಳೇನಿದ್ದಾರೆ ಇಲ್ಲಿ ಬಂದಿರತಕ್ಕಂಥದ್ದು. ಸಾಕಷ್ಟು ಮಂದಿ ಇಲ್ಲಿ ಬಂದು ಜಮಾಯಿಸಿದ್ದಾರೆ. ತಮ್ಮ ಆಟೋವನ್ನು ನೋಡ್ತಾ ಕಣ್ಣೀರು ಇಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಏನಾಗಿತ್ತು, ಹೇಗಾಯಿತು ಅಂತೇಳಿ, ಎಷ್ಟೊತ್ತಿಗೆ ಬೆಂಕಿ ಬಂತು? ಇದು ನೈಟು ಮಧ್ಯರಾತ್ರಿ 1:15ಗೆ ಬೆಂಕಿ ಬಿದ್ದಿರೋದು. ಇದು ಬೆಂಕಿ ಅದು ಪ್ಲಾಸ್ಟಿಕ್ ಗೋಡನಿಂದ ಬೆಂಕಿ ಹತ್ಕೊಂಡು ಈ ಕಡೆ ಬಂದೈತೆ. ಆಟೋಗಳು ಬಡವರು ಬಡಪಾಯಿಗಳು ಆಟೋ ಓಡಿಸಿ ಕೂಲಿ ಮಾಡಿ ಅದೇನು ವ್ಯಾಪಾರ ಮಾಡ್ತಿದ್ರು, ಬಟ್ಟೆ ವ್ಯಾಪಾರ, ಪಾತ್ರೆ ವ್ಯಾಪಾರ ಮಾಡಿದವರು ಬಡವ್ರ ಆಟೋ ಎಲ್ಲ ಸುಟ್ಟು ಭಸ್ಮ ಆಗೈತೆ. ಈ ಬಡವ್ರಿಗೆ ಈಗ ಯಾವುದೂ ಗತಿ ಇಲ್ಲ. ಕೆಲವರು ಆಟೋಗಳಿಗೆ ಇನ್ಶೂರೆನ್ಸ್ ಐತೆ, ಕೆಲ ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ. ಬೀದಿಯಲ್ಲಿ ಹೋಗಿ ವ್ಯಾಪಾರ ಮಾಡೋರು ಇರ್ತಾರೆ. ಈಗ ಇನ್ಶೂರೆನ್ಸ್ ಇಲ್ಲದ ಕಾರಣಕ್ಕೆ ಪಾಪ ಅವ್ರಿಗೆ ಬದುಕಕ್ಕೆ ಯಾವುದು ಬೇರೆ ದಾರಿನೇ ಇಲ್ಲ ಅಂತ ಪರಿಸ್ಥಿತಿ ಆಗೈತೆ. ಇನ್ನೊಬ್ರು ಇದ್ದಾರೆ, ಅವರನ್ನ ಮತ್ತೆ ನಿಮ್ದು ಆಟೋ ಇದೆಯಾ? ನಮ್ದು ಆಟೋ ಇದೆ ಸರ್, ಅಲ್ಲೇ ಇದ್ದೀನಿ ಸರ್ ಮುಂದ್ಗಡೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು ಒಂದು 24 ವರ್ಷದಿಂದ ಓಡಿಸ್ತಾ ಇದ್ದೀನಿ. 24 ವರ್ಷ ಓಡಿಸ್ತಾ ಇದ್ದೀನಿ. ಇಲ್ಲಿ 3 ವರ್ಷದಿಂದ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗಾಡಿ. ಇವತ್ತವರೆಗೂ ಏನಾಗಿರ್ಲಿಲ್ಲ. ನಿನ್ನೆ ರಾತ್ರಿ ಇದ್ದಕ್ಕಿದೆ 2 ಗಂಟೆ ರಾತ್ರಿ ಫೋನ್ ಬಂತು, ಈ ಥರ ಶೆಡ್ ಹತ್ರ ಸುಟ್ಕೊಂಡ್ಬಿಟ್ಟಿದೆ ಅಂತ. ಬಂದು ನೋಡಿದೆ, ಎಲ್ಲ ಒಂದು 25-30 ಗಾಡಿ ಸುಟ್ಕೊಂಡು. ನೀವು ಇಲ್ಲಿ ಯಾಕೆ ನಿಲ್ಲಿಸ್ತಾ ಇದ್ರಿ? ಮನೆ ಹತ್ರ ಜಾಗ ಇಲ್ಲ ಸರ್, ಭಾಳ ಕಷ್ಟ ಇದೆ. 2 ವೀಲರ್ ನಿಲ್ಸಕ್ಕೆ ಜಾಗ ಇಲ್ಲ ನಮ್ಮ ಮನೆ ಹತ್ರ. ಇಲ್ಲಿ ಸೇಫ್ಟಿ ಇರುತ್ತೆ ಅಲ್ಲ ಅಂತ ನಾವು ತಂದು ನಿಲ್ಲಿಸ್ತೀವಿ ಗಾಡಿ. ಸರ್ ಇದೆಲ್ಲ ಇಲ್ಲಿ ನಮ್ದು ಒಂದು 2 ಆಟೋ ಇದೆ ಸರ್. ಇಲ್ಲಿ ಸುಮಾರು 50 ಆಟೋ ನಿಲ್ಲಿಸ್ತಾರೆ. ಡೈಲಿ 30 ರೂಪಾಯಿ ತಗೊಂಡು ಅವರೆಲ್ಲ ನಿಲ್ಸ್ಕೊಳ್ತಾರೆ. ಮನೆಯಲ್ಲಿ ಎಲ್ಲ ಜಾಗ, ಅಲ್ಲಿ ಮನೆ ಕಡೆ ಎಲ್ಲ ಜಾಗ ಇರೋದಿಲ್ಲ. ಅದೇ ಥರ ಬಿಸಿಲಿನಲ್ಲಿ ಏನಾಗ್ತಿದೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ಗೆ ಹಂಗೆ ಸುತ್ತೋಗ್ಬಿಡಿ. ಬಿಸಿಲು ಜಾಸ್ತಿ ಇದೆಯಲ್ಲ ಸರ್, ಬಿಸಿಲು ಕಾಲದಿಂದ ಪ್ರತಿ ವರ್ಷ ಈ ಥರ ಇದಿದೆ. ಶಾರ್ಟ್ ಸರ್ಕ್ಯೂಟ್ ಎಲ್ಲ ಏನಿಲ್ಲ,
ಪ್ರತಾಪ ಎಲ್ಲ ಯಾರನ್ನ ಬೇಕು ಪ್ಲಾಸ್ಟಿಕ್ ಇಲ್ಲ ಬೇಕು ಅಂತ ಯಾರು ಮಾಡಲ್ಲ ಸರ್. ಅದು ಎಲ್ಲ ಹೊಟ್ಟೆ ಪಾಡಕ್ಕೆ ಜೀವನ ಮಾಡಕ್ಕೇನೆ ಇರೋದು. ಅನ್ಎಕ್ಸ್ಪೆಕ್ಟ್ ಕಂಟಿನ್ಯೂಸ್ ಆಗಿ ಒಂದು ಪ್ಲಾಸ್ಟಿಕ್ ನೀವು ಇವಾಗ ಇರುವ ಈ ಬಿಸಿ ಕಾಲನಲ್ಲಿ ನೀವು ಮಡಗಿದ್ರೆ ಹಂಗೆ ಮೆಲ್ಟ್ ಆಗ್ತಾ ಇರ್ತದೆ. ಮತ್ತೊಬ್ರು ಇದ್ದಾರೆ, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸರ್ ನಮ್ದು ಆಟೋ ಗ್ಯಾರೇಜ್ ಇರೋದು. ನಾವು ಸಾಯಂಕಾಲ ಬೆಳಿಗ್ಗೆ ಹೊತ್ತು ರಿಪೇರಿ ಮಾಡ್ತೀವಿ ಗಾಡಿ. ಸಾಯಂಕಾಲ ತನಕ ಶೆಡ್ಡಲ್ಲಿ ಹಾಕ್ತೀವಿ ಗಾಡಿಯಲ್ಲಿ ಪಾರ್ಕಿಂಗ್ಗೆ. ಸಾಯಂಕಾಲ ಅಲ್ಲಿ ಆಚೆ ಕಡೆ ಕಳ್ತಾನ ಆಗ್ಬಿಡುತ್ತೆ ಗಾಡಿ. ಇಲ್ಲಿ ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಹಾಕ್ತೀವಿ. ರಾತ್ರಿ ಈ ಥರ ಘಟನೆ ಆಗಿಬಿಟ್ಟಿದೆ. ರಾತ್ರಿ ಅದರಲ್ಲಿ ಎಷ್ಟು ಆಟೋ ಇದೆ? ನಮ್ಮದು ಒಂದೇ ಆಟೋ ಇರೋದು. ನಮ್ಮ ರಿಪೇರಿಗೆ ಬಂದಿರೋದು. ರಿಪೇರಿಗೆ ಬಂದ ಪಾರ್ಟಿ ನಮ್ಮ ರಿಪೇರಿಗೆ ಬಿಟ್ಟಿದ್ದಾರೆ. ರಿಪೇರಿಗೆ ಬಿಟ್ಟ ತಕ್ಷಣ ಈ ಥರ ಆಗಿದೆ ರಾತ್ರಿ. ಡೈಲಿ ಇದೇ ಓಡಿಸೇ ಜೀವನ? ಹೌದು, ನಾನು ಡೈಲಿ ಒಂದು 400-500 ರೂಪಾಯಿ ನಾನು ಡೈಲಿ ಆಟೋ ಓಡಿಸಿನೇ ಜೀವನ ಮಾಡೋದು. ಇವಾಗ ನಮಗೆ ಯಾರು ಇಲ್ವಾ ಸರ್, ಏನು ಮಾಡಬೇಕಾ ಸರ್? ನಾವು ಫೈನಾನ್ಸ್ ಕಟ್ಟಬೇಕು, ನಮಗೆ ಭಾಳ ಕಷ್ಟ ಇದೆ, ಮಕ್ಕಳಿದೆ ನನಗೆ. ಇವರೆಲ್ಲರೂ ಸಹ ಆಟೋವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು. ಹೀಗಾಗಿ ಇವರೆಲ್ಲರ ಜೀವನ ಈಗ ಕಷ್ಟ ಆಗಿರ್ತಕ್ಕಂಥದ್ದು. ಕೆಲವರು ಫೈನಾನ್ಸಲ್ಲಿ ಸಾಲ ತೆಗೆದುಕೊಂಡು ಆಟೋಗಳನ್ನು ಓಡಿಸ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಜೀವನಕ್ಕೆ ಆಧಾರ ಆಗಿದ್ದಂತಹ ಆಟೋಗಳು ಈ ರೀತಿ ಸುಟ್ಟು ಕರಕಲಾಗ್ಬಿಟ್ರೆ ಬಹುಶಃ ಅವರ ಬದುಕಿನ ಮುಂದಿನ ಏನು ದಾರಿ ಅನ್ನೋದು ದೊಡ್ಡ ಪ್ರಶ್ನೆಯಾಗುತ್ತೆ. ಯಾಕಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಏನು ತನಿಖೆ ಆಗಬೇಕಾಗಿದೆ. ಜೊತೆಗೆ ಆ ಪ್ಲಾಸ್ಟಿಕ್ ಗೋಡೌನ್ನಲ್ಲಿದ್ದಂಥ ಎಲ್ಲವೂ ವಸ್ತುಗಳು ಭಸ್ಮ ಆಗಿರ್ಬೋದು. ಇನ್ನೂ ಬೆಂಕಿ ಆರಲಿಲ್ಲ ಅಂತಂದರೆ ಅದನ್ನು ಆರಿಸುವಂತಹ ಒಂದು ಪ್ರಯತ್ನ ಬಹಳ ಬೇಗನೆ ಆಗಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.